ಯಾರು? ಹೇಳೋ ಕಂದ. ಹೇಳಿ ಸ್ವಾಮಿ. ಹೇಳೋ ಕಂದ, ಯಾಕೋ ಪೂಜೆ ಎಲ್ಲ ಹಬ್ಬಕ್ಕೆಲ್ಲ ಬರಲೇ ಇಲ್ವಲ್ಲ? ಪೂಜೆ ಹೋಮ ಎಲ್ಲ ಸುಡಿಸಿ ಎಲ್ಲ ಇದು ಮಾಡಿದ್ನಲ್ಲೋ. ಇಲ್ಲ ನಮ್ಮವು ಏನೇನೋ ಆಗೋಯ್ತು ಸ್ವಾಮಿ. ಇದು ಓನರ್ ನಂಬರ್ಗೆ ಫೋನ್ ಮಾಡ್ತಲ್ವಲ್ಲ. ಹಾಂ ಓನರ್ ನಂಬರ್ಗೆ ಮಾಡಿದ್ದೆ ಮನೆ ಬಾಡಿಗೆದು ಕೇಳಕ್ಕೆ. ಹಾಂ, ಏನಂತ? ಫೋನೇ ತೆಗಿತೆ. ಹಾಂ ಹಾಂ, ನೀನು ಓನರ್ ಅನ್ಕೊಂಡು ನನಗೆ ಮಾಡಿದ್ಯಾ? ಇಲ್ಲ, ಓನರ್ಗೆ ಮಾಡಿದ್ದೆ. ಹಾಂ, ಏನಂದ್ರು? ಫೋನ್ ತೆಗಿತಾ ಇಲ್ಲ. ಎಲ್ಲಿ ಮಾಡಿದ್ಯಾ ಮನೆ ಈಗ? ಇಲ್ಲ, ಅದನ್ನೇ ಕೇಳಕ್ಕೆ ಅಡ್ವಾನ್ಸ್ ಎಷ್ಟು ಬಾಡಿಗೆ ಎಷ್ಟು ಅಂತ ಕೇಳೋದಕ್ಕೆ. ಎಷ್ಟು ರೂಮ್ ಐತೆ? ಎಷ್ಟೈತೆ? ಚಿಕ್ಕದು ಒಂದು 3 ಜನ ಇರ್ಬೋದು, ಹಂಗೆ ಐತಿ. ಅದು ನಿಮ್ಮ ಮನೆದೆಲ್ಲ ಏನಾಯ್ತು? ಕೋರ್ಟಲ್ಲಿ ನಡೀತಾ ಇತ್ತಲ್ಲ. ಹೋಯ್ತು, ಅದು ನಮ್ದು ಕಡಿತಾಯ್ತು. ಯಾಕೆ, ಏನಕ್ಕೆ ಏನಾಯ್ತು ತೊಂದರೆ ಅದು ನಿನಗೆ? ಇಲ್ಲೇ ಅವರು ನಮ್ಮ ಅಯ್ಯ ಸಾಲ ಇಸ್ಕೊಂಡ್ಬಿಟ್ಟಿದ್ರು ಕುಡಿಯೋ ಚಟಾಗ. ಅವಾಗ ಮುಂಚೆ? ಅದನ್ನ ಅದು ಬಡ್ಡಿಗೆ ಬೆಳೆದು ಸಾಲ ಬಾಲ ಅಂತೇಳಿ ಬೆಳೆದು ಬಿಡ್ತು. ಹಾಂ, ಅದಕ್ಕೆ ಮನೆ ಪತ್ರ ಎಲ್ಲ ತಗೊಂಡೋಗಿ ಕೊಟ್ಟು ಸೈನ್ ಹಾಕಿತ್ತು. ಹಾಂ ಹಾಂ, ಅದು ಅವ್ರ ಕಡೆಗೆ ಆಯ್ತು. ಹ್ಞೂ. ಹಾಂ ಹಾಂ, ಈಗ ಎಲ್ಲ ಯಾರಂತೆ ಆಯಿತು ಕೋರ್ಟಲ್ಲಿ? ಅವ್ರ ದೊಡ್ಡಪ್ಪ ಅವ್ರಂತೆ ಆಯ್ತು. ಈಗ ಬಿಡಿ, ಇದು ಯಾರಿಲ್ಲ ನೀವು? ಹಾಂ, ನೀವು ಯಾರು? ಹ್ಞೂ. ನಾನು ಎಂತ ಅಮಾವಾಸ್ಯೆಗೆಲ್ಲ ಪೂಜೆ ಮಾಡಿದ್ದೆ, ಎಲ್ಲ ಉಲ್ಟಾ ಆಗೋಯ್ತನೋ. ಆಗೊಂದ್ಸಲಿ ಪೂಜೆ ಮಾಡಿದ್ರಲ್ಲ ಸ್ವಾಮಿಗಳು ಅಂದ್ಬಿಟ್ಟು ಅವರ. ಹ್ಞೂ ಹ್ಞೂ. ನೀವು ಪೂಜೆ ಮಾಡಿದೇನೋ ಆಗಲಿಲ್ಲ, ಅದೆಲ್ಲ ಇದಾಯ್ತು. ಅಲ್ಲ, ನಾನು ಕೋರ್ಟಲ್ಲಿ ಕೇಸೆಲ್ಲ ನಿಮ್ಮಂತೆ ಆಗಬೇಕು ಅಂತ ಪೂಜೆ ಮಾಡಿದ್ನಲ್ಲೋ. ಒಳಲಿ ಹುಣ್ಸೆಹಣ್ಣು ತೊಗೊಂಡಂಗಾಯ್ತು ಸ್ವಾಮಿ. ಹಾಂ 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 ಹಾಂ. ನೀವು ಸರಿಯಾಗಿ ಮಡಿಲಿ ಪೂಜೆ ಮಾಡಿಲ್ಲ ಅನಿಸ್ತದೆ. ಅಲ್ಲ, ನಾನು ಹ್ಞೂ ಕೋರ್ಟಲ್ಲಿ ಕೇಸ್ ನಿಮ್ಮಂತೆ ಆಗಬೇಕು, ಹ್ಞೂ ಮತ್ತೆ ನಿನ್ನ ಹೆಂಡತಿ ಮಕ್ಕಳು ವಾಪಸ್ ಬರಬೇಕು ಹ್ಞೂ ಅಂತ ಮಾಡಿದ್ದೆ. ಇದು ನಮ್ಮ ಮದುವೆನೇ ಆಗಿಲ್ಲ. ನೀವು ಯಾವುದೋ ಬೇರೆ ತಪ್ಪಾಗಿ ಮಾಡ್ಬಿಟ್ಟಿದ್ದೀರಿ. ಹೋ, ತಪ್ಪಾಗಿ ಮಾಡಿರೋದ್ರಿಂದ ಇದು ಕೇಸ್ ಉಲ್ಟಾ ಆಗ್ಬಿಟ್ಟಿತ್ತು ಕಣ. ಈಗ ಪುನಃ ಕೇಸ್ ಹಾಕೋಣ ಅಂತ ಅನ್ಕೊಂಡಿದೀವಿ. ಹಾಂ 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 ಬೇರೆ ಕಡೆ. ಹಾಂ. ಫಸ್ಟ್ ಈಗ ಒಂದು ನೆಲೆ ಮಾಡ್ಕೋಬೇಕು, ಈಗ ಮನೆ ಕಳಕ್ಕೆ ಅಲ್ಲವ. ಅಯ್ಯೋ ಕಂದ ಕಂದ, ತುಂಬ ಕಷ್ಟದ ಮೇಲೆ ಕಷ್ಟ ಬತ್ತಾಯ್ತಲ್ಲ ನಿನಗೆ. ಏನ್ ಮಾಡೋದು ಸ್ವಾಮಿ? ಅಯ್ಯೋ, ನಿನಗೆ ಒಂದು ಹೆಣ್ಣಿನ ಶಾಪ. ಹಾಂ, ನಿನ್ಗೊಂದು ಹೆಣ್ಣಿನ ಶಾಪ. ಎಲ್ಲೂ ನಾವು ಕವಡೆ ಹಾಕಿ ನೋಡಿದ್ರೆ ಹ್ಞೂ ಒಂದು ಹೆಣ್ಣಿನ ಶಾಪ ಬತ್ತಾಯ್ತಲ್ಲ, ಹೆಣ್ಣು ಅಂತ ತೋರಿಸ್ತಾ ಐತೆ. ಯಾರೋ ಹೆಣ್ಣು? ಯಾರು ಸ್ವಾಮಿ? ಅಲ್ಲ, ನಿನಗೆ ಯಾರನ್ನ ಗೊತ್ತಾಯ್ತಾ? ಇಲ್ಲ ನಾನು ಅದನ್ನ ಅಂಜನ ಹಾಕಿ ನೋಡ್ಬೇಕಾ? ಯಾವ ಅಂತಂತಂದ್ರೆ ಹ್ಮ್. ಒಂದು 100 ರೂಪಾಯಿ ದುಡ್ಡು ಇಸ್ಕೊಬಿಟ್ಟಿದ್ದೆ ಇದರಲ್ಲಿ 8ನೇ ಕ್ಲಾಸಲ್ಲಿ ಒಂದು ಹುಡುಗಿತು. ಎಷ್ಟು? 100 ರೂಪಾಯಿ. ಹಾಂ ಹಾಂ. ಹ್ಞೂ. ಅವ್ರೇನಾದ್ರು ಶಾಪ ಗೀಪ ಏನಾದ್ರು ಹಾಕ್ಬಿಟ್ರ ಅಂತ. ಸರಿ ನೋಡ್ತಾ ಇದ್ದೀನಿ, ಕವಡೆ ಹಾಕ್ತಾ ಇದ್ದೀನಿ. ಆ ಕವಡೆ ಹಾಕಿ ಅಂಜನ ಹಾಕಿದ್ದೀನಿ, ಅಂಜನ. ವಯಸ್ಸಲ್ಲಿ ಗೊತ್ತಿಲ್ಲದೇನೆ ಇದು ಬಟ್ಟೆ ಒಣಗಾಕಿರ್ತಾರಲ್ಲ, ಹಾಂ ಹಾಂ, ಅದ್ರ ಮೇಲೆ ಲೆಟ್ರಿಂಗ್ ಮಾಡ್ಬಿಟ್ಟಿದೆ. ನಮ್ಮನೆಗೆ ಚಾಡಿ ಹೇಳ್ತಾರೆ ಅಂದ್ಬಿಟ್ಟು ಹೆಂಗಸ್ರು ಬಟ್ಟೆ ಮೇಲೆ. ಒಣಗಾಕಿರ್ತಾರಲ್ಲ ಸೀರೆ. ತಡಿಯ ನಾನು ಅಂಜನ ಹಾಕಿದ್ದೀನಿ, ಹಂಗೆ ಇರೋ. ಸ್ವಾಮಿ ಗುರು ಮಹಾದೇವ ಶಂಕರ ಪರಮೇಶ್ವರ ಪರಮೇಶ್ವರ ಬೆಟ್ಟದ ಮಹದೇಶ್ವರ ಸ್ವಾಮಿ ಅಲ್ಲಗ್ನೇಶ್ವರ ಸ್ವಾಮಿ ಸ್ವಾಮಿ. ಓಹೋ, ನೀನು ಈಗ ಎಲ್ಲಿದ್ಯಾ ಗೊತ್ತಾ? ಬೆಂಗಳೂರಲ್ಲಿ ಇದೆಯಾ? ಅಂಜನ್ ಕಾಣಿಸ್ತಾ ಇದೆ, ಅಂಜನದಲ್ಲಿ. ನಿಜ. ನೀನು ಬೇಕರಿಲಿ ಕೆಲಸ ಮಾಡೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್. ನಿನ್ನ ಹೆಸರು ಸೂರ್ಯ ಅಂತ. ಸೂರ್ಯ ಅಂತ. ನಿಮ್ಮ ಅಣ್ಣ ಒಬ್ಬ ಇದ್ದ ರಂಗಸ್ವಾಮಿ ಅಂತ.
ಕರೆಕ್ಟ್. ಅವನು ಹ್ಮ್. ನೀರ ಅವಘಡದಲ್ಲಿ ಸಾವನ್ನಪ್ಪಿದ್ದಾನೆ. ಯಾವಾಗ? ನೀರಲ್ಲಿ ಇದರಲ್ಲಿ ಲಾಕ್ಡೌನ್ ಆಗಿ ಈಜಲ್ಲಿ ಹೋಗಿ ಕರೆಕ್ಟ್. ಪ್ರಾಣ ಹೊರಟಾಯ್ತು ಅಲ್ವನಪ್ಪ. ಕರೆಕ್ಟ್. ಆದ್ರೆ ನಿಮ್ಮಪ್ಪ ಫುಲ್ಲು ಕುಡಿತಾ. ಹೌದು. ನಿಮ್ ತಾಯಿ ಎಲ್ಲ ಅಲ್ಲಿ ಕಾಣಿಸ್ತದ ಸ್ವಾಮಿ, ಅಲ್ಲಿ ಕಾಣಿಸ್ತತೆ. ಇಲ್ಲಿ ಟಿವಿಲಿ ಬರ್ತದಲ್ಲ ಹಂಗೆ. ಕಾಣಿಸ್ತದೆ ಖಂಡಿತ. ಟಿವಿಯಲ್ಲಿ ಬರಲ್ವಾ? ಆ ತರ ಕಾಣಿಸುತ್ತೆ. ನಿಮ್ ತಾಯಿ ಪಾಪ ಕಷ್ಟ ಜೀವಿ. ಕರೆಕ್ಟ್. ನಿಮ್ಮಮ್ಮ ಕೂಲಿ ಮಾಡ್ಕೊಂಡು ತಂದು ಈ ಜೀರಿಗೆ ಡಬ್ಬ, ಮೆಣಸಿನ ಡಬ್ಬ, ಆ ಡಬ್ಬ ಈ ಡಬ್ಬದಲ್ಲಿ ಕಾಸು ಮಡಗಿರುತ್ತೆ. ಆಯ್ತಾ? ಅದನ್ನ ನಿಮ್ಮಪ್ಪ ಕತ್ಕೊಂಡೋಗಿ ಕುಡಿಯುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ನೀನು ಬೆಂಗಳೂರು ಬೇಕರಿಯಲ್ಲಿ ಕೆಲಸ ಮಾಡ್ತೀಯ. ಬೆಳಿಗ್ಗೆ ಸಂಜೆ ಅಂತ ಅಂದೆ, ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತೀಯ ಒಲೆ ಮುಂದೆ ನಿಂತ್ಕೊಂಡು. ಹಲೋ? ಹೌದು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಒಲೆ ಮುಂದೆ ನಿಂತ್ಕೊಂಡು ಬೆಳಗಿನ ಸಂಜೆ ತನಕ ನೀನು ಕೆಲಸ ಮಾಡ್ತೀಯ. ಆದ್ರೆ ನೀನ್ ಮಾಡಿದ ಸ್ನೇಹ ಒಳ್ಳೇದಲ್ವಲ್ಲೋ? ಏನಾಯ್ತು ಸ್ವಾಮಿ? ನೀನ್ ಎಲ್ಲ ಪಟ್ಟಿಂಗ್ ನನ್ನ ಮಕ್ಕಳು ಸ್ನೇಹ ಮಾಡಿದ್ಯಲ್ಲೋ. ಅವನ್ ಯಾರೋ ನೋಡು, ಅವನ್ ಯಾರೋ ಉದ್ದು ಕಬ್ಬ, ಅವನೆಲ್ಲ ಅವನ್ ಯಾರೋ ಮನೋಜ. ಸರಿ ಇಲ್ಲ ಕಣ. ಕರೆಕ್ಟ್. ಶಶಾಂಕ್ ಅಂತ ಯಾರಿದ್ರು? ಭರತ್. ಭರತ್ ಅಲ್ಲ, ಅಕ್ಷಯ್ ಶಶಿ. ಆಮೇಲೆ ಮತ್ತೆ ನಿನ್ನ ಜೊತೆ ನೈಟ್ ಹೊತ್ತು ಮನಿಕ್ ಅಂತಾರಲ್ಲೋ ಅರುಣ. ಕಾರ್ತಿಕ್, ಅರುಣ, ಅವರು ಇಬ್ರು. ನೀನ್ ಬೇಕರಿಯಲ್ಲಿ ಒಳ್ಳೆ ಹೆಸರು ತಗೊಂಡಿದ್ಯಾ, ಒಳ್ಳೆ ಕೆಲಸ ಕಲ್ತ್ಬಿಟ್ಟಿದ್ಯಾ, ನೀನ್ ಮಾಸ್ಟರ್ ಆಗ್ಬಿಟ್ಟಿದ್ದೆ ಕೇಕ್ ಅಲ್ಲಿ ಅಂತ ಹೇಳ್ಬಿಟ್ಟು ನಿನ್ ಮುಂದೆ ಚೆನ್ನಾಗವ್ರೆ. ಕರೆಕ್ಟ್ ಸ್ವಾಮಿ. ಹಿಂದೆ ನನ್ಗೂ ಹಂಗೆ ಅನ್ಸ್ತಾ ಏನಾರು ಪಿತೂರಿ ಮಾಡ್ತಾರ ಅಂತ ಅನ್ಸಿತ್ತು ಕೆಲಸದಿಂದ. ಒಂದು ಹೋಗಿ ಕರೆ ಕೋಳಿಯಲ್ಲಿ ನಿನಗೆ ಮಾಡಿಸ್ಬಿಟ್ಟಿದ್ದಾರೆ. ಹೌದಾ ಸ್ವಾಮಿ? ಕರೆ ಕೋಳಿ ತಗೊಂಡೋಗಿ ಅಮಾವಾಸ್ಯೆ ದಿವಸ ನಿನ್ಗೆ ನಿನ್ನ ಹೆಸರು ಮೇಲೆ ಕುಯ್ದು ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಸ್ವಾಮಿ ಪರಿಹಾರ? ನಿನ್ಗೆ ಈ ಅಮಾವಾಸ್ಯೆ ಒಳಗೆ ಈ ನೆಕ್ಸ್ಟ್ ಬರುತ್ತಲ್ಲ ಅಮಾವಾಸ್ಯೆಗೆ, ಅಷ್ಟೊಳಗೆ ನಿನ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಕಣ. ಈಗ ಏನ್ ಮನೆಯಿಂದ ಆಚೆ ಹೋಗ್ಬೋದ ಸ್ವಾಮಿ? ನಾನು ಹೇಳಿದಾಗ ಕೇಳಿಸ್ಕೊ, ಇಲ್ಲ ಅಂದ್ರೆ ಫೋನ್ ಕಟ್ ಮಾಡು. ಇಲ್ಲ ಹೇಳಿ ಸ್ವಾಮಿ. ಕ್ಲೀನಾಗಿ ಟವರ್ ಇರುತ್ತಾ ಬಂದು ಮಾತಾಡು. ಎಲ್ಲೋ ರೂಮ್ ಒಳಗಿದ್ಯಾ ಇನ್ನ? ಇಲ್ಲಿ ರೆಸ್ಟ್ ಬಂದಿದ್ದೆ ಸ್ವಾಮಿ, ಟೈಮ್ ಆಯ್ತಲ್ಲ ಅಂದ್ಬಿಟ್ಟು. ಆಯ್ತಾ? ನಿನ್ಗೆ ಅವನು ಕರೆ ಕೋಳಿಯಲ್ಲಿ ಮಾಡಿಸ್ಬಿಟ್ಟಿದ್ದಾರೆ ಈ ಅಮಾವಾಸ್ಯೆ ಒಳಗೆ. ಯಾರು ಸ್ವಾಮಿ? ಕಾರ್ತಿ ಮಾಡ್ಸಿರೋದ ಅರುಣ ಮಾಡ್ಸಿರೋದ ಸ್ವಾಮಿ? ನಾನು ಅವ್ರ ಹೆಸರು ಹೇಳಲ್ಲ. ಅವ್ರ ಹೆಸರು ಹೇಳಿದ್ರೆ ಸುಮ್ನೆ ನಿಮ್ಗೆ ಇಬ್ರಿಗೂ ಜಗಳ ಎತ್ಕೊಳುತ್ತೆ. ಇಲ್ಲ ಸುಮ್ನೆ ಹಂಗೆ ಕೇಳ್ತೀನಿ, ಹೇಳಿ ಸರ್. ನಿನಗೆ ಹೇಳ್ಬೇಕು ಅಂದ್ರೆ ಕಾರ್ತಿ, ಅರುಣ ಅವರೆಲ್ಲ ಕಮ್ಮಿ ಮಾಡ್ಸಿರೋದು. ನಿಂತು ಬೆಂಗಳೂರು ಸಿಟಿಗೆ ಹೋಗಿದ್ದು ದುಡಿತೀಯ, ಚೆನ್ನಾಗಿ ದುಡ್ಡು ಮಾಡಿಕೊಂಡಿದ್ಯಾ ಅಂತ ಮನೋಜ ಮಾಡ್ಸಿರೋದು. ಅವನು ಹಂಗ್ ಮಾಡೋದಿಲ್ವಲ್ಲ, ಅವನು ಬಹಳ ಇದು ಆತ್ಮೀಯಾಗಿ ಇದಾಗವ್ರೆ. ನಾನು ಇರೋ ಅಂತದ್ದು ಹೇಳಿದೀನಿ. ಸತ್ಯ ಆದ್ರೆ ಸತ್ಯ ಅಂತ ಅನ್ನು, ಸುಳ್ಳಾದ್ರೆ ಸುಳ್ಳು ಅಂತ ಅನ್ನು. ನನ್ನ ಭವಿಷ್ಯ, ನನ್ನ ಜ್ಯೋತಿಷ್ಯದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಗೆ ಫೋನ್ ಕಟ್ ಮಾಡು. ಮತ್ತೆ ನೀನ್ ನನಗೆ ಫೋನ್ ಮಾಡಕ್ ಹೋಗ್ಬೇಡ. ಆಯ್ತು ಸ್ವಾಮಿ, ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಮತ್ತೀಗ ನನಗೆ ಹೇಳಿದ್ರೆ ಏನಪ್ಪ ಬರುತ್ತೆ ಅದರಿಂದ? ಅಂದ್ರೆ ಈ ಕಾರ್ತಿ ಇವರೆಲ್ಲ ಸೇರ್ಕೊಂಡು ಅರುಣ ಅವರೆಲ್ಲ ಕೆಲಸ ಬಿಡ್ಸಕ್ಕೆ ಏನಾದ್ರು ನೋಡ್ತಾ ಇದಾರ ಅಂತ. ನೋಡ, ಪ್ರಪಂಚ ವಿಶಾಲವಾಗಿದೆ. ಆ ಬೇಕರಿ ಹೇಳಿದ್ರೆ ಇನ್ನೊಂದು ಬೇಕರಿ. ಮುಂಚೆ ನೀನು
ಈ ಧರ್ಮಸ್ಥಳ ಕಡೆ ಕೆಲಸ ಮಾಡ್ತಿದ್ದೆ ಅಲ್ವಾ ನಾವು? ಯಾವ್ದೋ ಊರದು, ಹಾಸನ್ ಹಾ ಕರೆಕ್ಟ್. ಮಾಡ್ತಿದ್ದೆ ಇಲ್ವಾ ನೀನು? ಮಾಡ್ತಿದ್ದೆ. ಮತ್ತೀಗ ಅಲ್ಲಿಂದ ಇಲ್ಲಿಗೆ ಬಂದೆ ಮತ್ತೆ ನೀನು? ಬೆಂಗಳೂರಿಗೆ ಬೇರೆ ಕಡೆ ಅಲ್ಲಿ ಮಾಡ್ತಿದ್ದೆ. ಅಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಹಂಗೆ ತಗೊಂಡು ಈ ಕಡೆಗೆ ಬಂದಿದ್ದು, ಇಲ್ಲೇ ಬೇಕರಿಯಲ್ಲಿ ಮಾಡಿವ್ರಿ ಅಂತ ಅಂದ್ಬಿಟ್ಟು ಓನರ್ ಕರ್ಕೊಂಡ್ ಬಂದಿದ್ರು. ಹೌದಲ್ವಾ? ನಿನಗೆ ಇದ್ರ ಹತ್ರ ಐತಲ್ಲ ಯಾವ್ದದು ಮಂಜುನಾಥ ಬೇಕರಿ ಅಂತ ಐತೆ ನೋಡಿ, ಮಲ್ನಾಡ್ ಕಾಲೇಜ್ ತವ, ಹಾಸನಲ್ಲಿ, ಅಲ್ಲಿ ಕೆಳಗಡೆ ಮಾಡ್ತಿದ್ದೆ. ನೋಡಪ್ಪ, ಈಗ ನೀನು ಅಮಾವಾಸ್ಯೆ ಒಳಗೆ ನಿನಗೆ ಆಕ್ಸಿಡೆಂಟ್ ಆಗುತ್ತೆ, ಒಂದ್ ಕೈ ಇಲ್ಲ ಒಂದ್ ಕಾಲು, ಎರಡರಾಗ ಒಂದ್ ಮುರಿದೋಗುತ್ತಪ್ಪ. ನೀನ್ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಇದು ಏನ್ ಮಾಡ್ಬೇಕು ಈಗ? ಅದು ಇದಾಗಬಾರ್ದು ಅಂತಂದ್ರೆ ನೀನು ಅವರು ಕರೆ ಕೋಳಿಯಲ್ಲಿ ಮಾಡಿಸಿದ್ದಾರೆ, ನೀನು ಕರೆ ಹಂದಿಯಲ್ಲಿ ಮಾಡಿಸ್ಬೇಕಪ್ಪ. ಏನಾನ ಹಂದಿ ಕುಯಿಸ್ಬೇಕ ಸ್ವಾಮಿ? ದುಡ್ಡು ಕಾಸು ಎಲ್ಲ ತುಂಡಾಗೋಯ್ತೆ, ಏನ್ ಮಾಡೋದು ಅಂತಂದ್ರೆ ನಿನ್ ಕಾಲು ಕೈ ಮತ್ತೆ ತುಂಡಾಗುತ್ತಪ್ಪ. ಇದು ಬೇರೆ ಏನು ಇಲ್ವಾ? ಅದ್ರ ಬೇರೆ ತರ ಯಾವ ತರನಪ್ಪ? ಇದು ಏನಪ್ಪ, ಹೆಗ್ಣನು ಕರೆ, ಹೆಗ್ಣನು ಕಪ್ಪಗೆ ಇರುತ್ತಲ್ವಾ? ಹೌದು. ಹೆಗ್ಣ ತಂದು ಕುಯ್ದ್ಬಿಡು ಅಂದ್ಬಿಡು. ಹಂಗೆ ಮಾಡಿ ಸ್ವಾಮಿ. ಬೇಕಾದ್ರೆ ಇಲ್ಲಿ ನಮ್ ಇದ್ರ ತವೆಲ್ಲ ಡ್ರೈವರ್ಸ್ ತವೆಲ್ಲ ಬರ್ತವೆ, ಬೇಕಾದ್ರೆ ಇಟ್ಕೊಂಬತ್ತೀನಿ. ಇಟ್ಕೊಂಬತ್ತಿ ಹೆಗ್ಣ? ಹಾ ಸ್ವಾಮಿ. ಹೆಂಗ್ ಇಟ್ಕೊಂಬತ್ತಿಯಪ್ಪ ಹೆಗ್ಣ? ಅದೇ ಇಲ್ಲಿ ಬೇಕ್ರಿಲಿ ಬನ್ನು ಗಿನ್ನು ಅವು ಇರ್ತಾವಲ್ಲ, ಅದು ಹಾಕಿದ್ರೆ ಬರ್ತವೆ ತಿನ್ನಕ್ಕೆ. ಇಟ್ಕೊಂಡ್ ಬೇಕಾದ್ರೆ ಚೀಲದೊಳಗೆ ಹಾಕೊಂಡ್ ಬರ್ತೀನಿ. ಖಂಡಿತ. ಈ ಅಮಾವಾಸ್ಯೆಗೆ ಇದು ಅದು ಯಾವ್ದು ಇರ್ಬೇಕು ಸ್ವಾಮಿ? ದಪ್ಪದು ಇರ್ಬೇಕು? ಗಂಡು ಹೆಗ್ಣ ಹಿಡ್ಕೊಂಬ. ಹೆಂಗ್ ನೋಡೋದು ಸ್ವಾಮಿ ಅದು ಗಂಡು ಅಂತ? ಅದು ಎತ್ತು ನೋಡು, ಬಾಲ ಎತ್ತಿ ನೋಡು. ಸರಿ ಸ್ವಾಮಿ, ಆಯ್ತು. ಬಾಲ ಎತ್ತಿ ನೋಡು. ಗೊತ್ತಾಗುತ್ತಾ ಬಾಲ ಎತ್ತಿ ನೋಡಿದ್ರೆ ನಿನ್ಗೆ? ಈ 11 ಗಂಟೆಗೆ ಇವತ್ತು ಸಂಜೆ ಹಿಡಿದ್ಬಿಟ್ಟು ಫೋನ್ ಮಾಡ್ತೀನಿ. ಅಲ್ಲ, ಬಾಲ ನಿಂಗೆ ಎತ್ತಿದ್ರೆ ಗೊತ್ತಾಗುತ್ತಾ? ಅದೇ ಬಾಲ ಎತ್ತುತ್ತೀನಿ. ಕೆಳಗಡೆ ಏನಾದ್ರು ಹಿಂಗ್ ಅಲ್ಲಾಡ್ತಿತ್ತು ಅಂತಂದ್ರೆ ಗಂಡು, ಅಲ್ಲೇನು ಅಲ್ಲಾಡೋದಿಲ್ಲ ಅಂತಂದ್ರೆ ಹೆಣ್ಣು ಅಂತ. ಏನ್ ಅಲ್ಲಾಡ್ತಿರುತ್ತೆ? ಅದೇ ಸ್ವಾಮಿ, ಇರ್ತಾವಲ್ಲ ಅವು ಕೆಳಗಡೆ. ಅದು ಅಲ್ಲಾಡ್ತಿದ್ರೆ ಗಂಡು. ಆಯ್ತು. ನಾನು ಇಟ್ಕೊಂಡು ನೀನು ಸಂಜೆ ಫೋನ್ ಮಾಡ್ತೀಯಾ 11 ಗಂಟೆಗೆ? ಹಿಡಿದ್ಬಿಟ್ಟು ಫೋನ್ ಮಾಡ್ತೀನಿ ಸ್ವಾಮಿ, ಇದೇ ನಂಬರ್ಗೆ. ಫೋನ್ ಮಾಡಿ. ಆಮೇಲೆ ನೀನು ಪೂಜೆ ಎಲ್ಲ ಸಾಮಾನು ಎಲ್ಲ ತರಬೇಕಾಗುತ್ತಲ್ಲಪ್ಪ? ಅದೇ ದುಡ್ಡು ಕಾಸು ಸ್ವಲ್ಪ ಕಮ್ಮಿ ಆಗೈತೆ. ಎರಡು ಬೇಕಾದ್ರೆ ಇಟ್ಕೊಬತ್ತೀನಿ. ಇವು ಯಜ್ಞಗಳು ಬೇಕಾದ್ರೆ 2 ಬೇಕಾದ್ರೆ ಇಟ್ಕೊಬತ್ತೀನಿ. ದುಡ್ಡು ಕಾಸು ಸ್ವಲ್ಪ. ಇವನ್ ಯಾರ ಪುಕ್ಷಟೆ ಮಾಮ, ಉಂಡು ಹೋದ ಕೊಂಡು ಹೋದ. ಹಂಗಾರೆ ಊದ್ಗಡ್ಡಿ, ಬಾಳೆಹಣ್ಣು, ಕರ್ಪೂರ, ಅರ್ಶಿನ, ಕುಂಕುಮ, ಬಾಳೆ ಎಲೆ, ಕರ್ಪೂರ, ಸಾಂಬ್ರಾಣಿ, ಆಮೇಲೆ ವಿಭೂತಿ ಗಟ್ಟಿ, ಆಮೇಲೆ ಅದು ಬೇಕಾಗಿರೋ ಪಂಚ ಸಾಮಗ್ರಿಗಳು, ಇದು ಪೂಜೆ ಸಾಮಾನು ಬೇಕಾದ್ರೆ ತಾವತ್ತಿನ ಸ್ವಾಮಿ. ಅವಕ್ಕೆಲ್ಲ ಆಮೇಲೆ ಅನ್ನ ದಕ್ಷಿಣೆ ಎಲ್ಲ ಸೇರಿ 11,000 ಆಗುತ್ತೆ ಕಣೋ. ದುಡ್ಡು ಇಲ್ಲ ಸ್ವಾಮಿ. ಪೂಜೆ ಸಾಮಾನು ಬೇಕಾದ್ರೆ 2 ಯಜ್ಞ ಇಟ್ಕೊಂಬತ್ತೀನಿ ಸ್ವಾಮಿ. ಪೂಜೆ ಸಾಮಾನು ಇಲ್ಲ, ನನ್ನ ದಕ್ಷಿಣೆ ಯಾರು ಕೊಡ್ತಾರೋ ನೋಡಿ ಒಂದ್ ಸ್ವಲ್ಪ ಮಾಡ್ಕೊಡಿ. ಆಮೇಲೆ ದುಡ್ಡು ಕಾಸು ಹೊಂಚ್ಕೊಂಡಾಗ ನೋಡ್ತೀನಿ. ಏನು ಇಲ್ದಂಗ ಮಾಡ್ಕೊಂಡಿದ್ಯಾ? ಎಲ್ಲಿಂದ ಕೊಡ್ತೀಯ ನೀನು? ಏನ್ ನೋಡೋದು, ನೀವೇ ಅರ್ಥ ಮಾಡ್ಕೋಬೇಕು ನಮ್ಮ ಕಷ್ಟ. ಇಲ್ಲ ಕಣೋ, ಒಪ್ಕೊಂಡೆ. ನನ್ನ ದಕ್ಷಿಣೆ ನಾನು ಬೇರೆಯವ್ರಿಗಾಗಿದ್ರೆ 51,000 ಕೇಳ್ತಿದ್ದೆ ಕಣೋ. ಏನ್ ಮಾಡೋದು ಹೇಳಿ, ಈಗ ಬಾಡಿಗೆ ಅಡ್ವಾನ್ಸ್ ಕೊಡೋದಕ್ಕೆ ಈಗ 10,000, 15,000, 20,000 ಅಂತ ಇದ್ರಲ್ಲಿ ನೋಡ್ತಾ ಇದೀವಿ. ಎಲ್ಲ 50,000, 1,00,000 ಅಂತವ್ರೆ. ಎಲ್ಲಿಂದ ತರೋದು ಅಂತ ಗೊತ್ತೈತೆ ಇಲ್ಲ. ಲೋನ್ ತಗೊಳ್ಳೋ ಇಲ್ಲನಾ? ಯಾವ ಇಲ್ಲ ಸ್ವಾಮಿ, ಎಲ್ಲ ಪುಣ್ಯ ಉಣ್ಕೊಂಡು ಹೋಯ್ತೆ ಇದ್ರಲ್ಲ. ಯಾಕೋ? ಎಲ್ಲೂ ಯಾವ ಲೋನು ಯಾರು ಕೊಡೋದಿಲ್ಲ ಈಗ. ಹೋಲಿ ಬಿಡು, ಏನು ನಿನ್ನ ಈ ಅಮಾವಾಸ್ಯೆ ಒಳಗೆ ಕೈಯ ಕಾಲ ಹೋಗ್ಬೇಕು ಅಂತಂದ್ರೆ ಅದು ದೈವ ಇಚ್ಛೆ, ಏನು ಮಾಡಕ್ಕಾಗಲ್ಲ. ನಾವು ಇದು ಹಿಡ್ಕೊಬತ್ತೀನಿ, ಅದೇ ಇದನ್ನ ಯಜ್ಞ. ಆಯ್ತಾಯ್ತು, ಹಿಡ್ಕೊಂಡು ನೀನೇ ಪೂಜೆ ಮಾಡ್ಕೊಡಪ್ಪ.
ಹ್ಮ್ ಎಲ್ಲ ಚೆನ್ನಾಗಿದ್ರೆ ಕೈಯ ಕಾಲ ಚೆನ್ನಾಗಿದ್ರೆ ಇವತ್ತಿಲ್ಲ ದುಡ್ದು ನೀನ್ ದುಡ್ಕೊಬೋದು ನನಗೆ ಕೊಟ್ಟಿರೋದು ಬಿಟ್ಟು ನೀನ್ ದುಡ್ಕೊಬೋದು. ನಿನ್ ಕೈಯ ಕಾಲೇ ಮುರಿದೋಯ್ತು ಅಂದ್ರೆ ಯಾರಿಗ್ ದುಡ್ದಾಕ್ತೀಯ, ಯಾರಿಗ್ ನಿಮ್ಮ ಅಪ್ಪ ಅಮ್ಮ ಅದು ತಿಂಗಳಿಗೆ ಇಷ್ಟೊಂದು ಕೊಟ್ಟು ತೀರ್ಸಕ್ ಆದಿಲ್ವ ಸ್ವಾಮಿ? ಇಲ್ಲ ಆ ತರ ಆಗಲ್ಲಪ್ಪ. ಹಂಗಾರೆ ನಾವು ತಿಂಗಳ ಎಷ್ಟೆಷ್ಟಾಗುತ್ತೋ ಅಷ್ಟೇ ಒಳ್ಳೇದ್ ಮಾಡ್ಕೊಂಡು ಹೋಗ್ತೀವಿ, ಆಯ್ತಾ? ನೋಡಿ ಸ್ವಾಮಿ, ನಿಮ್ಗೆ ಇದು ಮಾಡಿದ್ದು ಎಲ್ಲ ಬಂದು ಒಂದ್ಸಲ ಬಂದು ಪಾದ ಪೂಜೆ ಮಾಡ್ಕೊಂಡು ಹೋಯ್ತೀವಿ. ಅಲ್ಲ ನಿನ್ನಂತರ ಪಾದ ಪೂಜೆ ಮಾಡ್ತೀನಿ, ನಿನ್ಗೆ ಒಳ್ಳೇದಾದ್ಮೇಲೆ ನಿಮ್ಗೆ ಉಂಗುರ ಕೊಡ್ತೀವಿ, ಬಟ್ಟೆ ಹೊಲಿಸ್ಕೊಡ್ತೀವಿ, ಸೂಟ್ ಹೊಲಿಸ್ಕೊಡ್ತೀವಿ, ನಿಮ್ಗೆ ಕಾರ್ ಕೊಡಿಸ್ತೀನಿ, ಬಂಗ್ಲೆ ಕೊಡಿಸ್ತೀನಿ, ನಿಮ್ ಮದುವೆ ಮಾಡ್ತೀನಿ, ನಿನ್ ಮಗಳಿಗೆ ನಾಮಕರಣ ಮಾಡ್ತೀನಿ, ನಿನ್ ಮಗಳಿಗೆ ಮದುವೆ ಮಾಡ್ತೀನಿ, ನಿನ್ ಮಗಳು ನಾಮಕರಣ ಮಾಡ್ತೀನಿ, ಮೊಮ್ಮಗಂಗ್ ಮಾಡ್ತೀನಿ, ನಿಮಗೆ ಒಳ್ಳೇದ್ ಮಾಡ್ತೀನಿ, ನಿಮಗೆ ಬುದ್ಧಿ ಕೊಡಿಸ್ತೀನಿ, ನಿಮಗೆ ಚೈನ್ ಕೊಡಿಸ್ತೀನಿ, ನಿಮ್ಗೆ ಉಂಗುರ ಕೊಡಿಸ್ತೀನಿ, ನಿಮಗೆ ಉಂಗುರ ಕೊಡಿಸ್ತೀನಿ, ನಿಮಗೆ ಬ್ಯಾಚೆಟ್ ಕೊಡಿಸ್ತೀನಿ, ಮಾತಾಡ್ತಾವಲ್ಲ ಕೊಡಿಸ್ತೀನಿ. ನಿಮ್ಗೆ ಹೋಗ್ಬೇಕಾದ್ರೆ ನಿಮ್ ಫ್ಲೈಟ್ ಆಗಿ ಗೋವಾ ಕರ್ಕೊಂಡು ಹೋಗ್ತೀನಿ, ಡೆಲ್ಲಿ ಕರ್ಕೊಂಡು ಹೋಗ್ತೀನಿ, ಬಾಂಬೆ ಕರ್ಕೊಂಡು ಹೋಗ್ತೀನಿ, ಹಾಂಗ್ಕಾಂಗ್ ಕರ್ಕೊಂಡು ಹೋಗ್ತೀನಿ, ಮಲೇಷಿಯಾ, USA, ಧಾರವಾಡ, ಇಂಡೋನೇಷಿಯಾ, ಅಲಹಾಬಾದ್, ಬೆಂಗಳೂರು, ನಾಗ್ಪುರದಿಂದ ನಿದ್ದೆ ಗೊತ್ತೈತೆ ನೀವು ಹಂಗೆ ಹೇಳ್ತಾ ಇದ್ರೆ ಒಟ ಅಂತ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದವರು ಒಬ್ರು ಬಂದು ಇವತ್ತವರೆಗೂ ಏನು ಮಾಡಿಲ್ಲ ಕಣೋ. ಲೇ ಕಂದ ನನ್ನ ಮಗನೇ ಸೂರಿ, ನಾನೇನು ನೀನು ಇದ್ ಮಾಡ್ಕೊಂಡ್ಬಿಟ್ಟಿದ್ಯೋ ತಿಂಗಳ ಕೊಡಕ್ಕೆ ನನಗೆ. ನೀನು ಒಂದ್ಸರಿ ಎಲ್ಲ ಹೊಂಚ್ಕೊಳ್ಳೋ, ಬದುಕಿದ್ರೆ 6 ತಿಂಗಳು ಬಿಟ್ಟು ಫೋನ್ ಮಾಡು, ದುಡ್ಡು ಹೊಂಚ್ಕೊ ಅಷ್ಟೊತ್ತಿಗೆ. 6 ತಿಂಗಳು ಬಿಟ್ಟು ಫೋನ್ ಮಾಡು ಅಷ್ಟೊತ್ತಿಗೆ ಬದುಕಿದ್ರೆ ನೀನು ನೋಡೋಣ, ನೀನು ಬದುಕಿರೋಕೆ ಚಾನ್ಸೇ ಇಲ್ಲ. ದುಡ್ಡು ರೆಡಿ ಮಾಡ್ಕೊಂಡು ಫೋನ್ ಮಾಡ್ತೀನಿ ಸ್ವಾಮಿ. ಯಾವತ್ತು? ನಾಳಿಕಾ? ಎಷ್ಟೇ ಕೇಳ್ಬೇಕು, ಏನ್ ಮಾಡಿದೇವಿ ಹಿಂಗೆ ಎದುರಿಸ್ತಿರಲ್ಲ, ಏನಾದ್ರು ಎಲ್ಲೆಲ್ಲೋ ಮಾಡಿ ಏನೇನೋ ಮಾಡಿ ಮಾಡ್ಬೇಕು ಸಂಪಾದನೆ. ಏನೇನೋ ಮಾಡಿ ಏನ್ ಮಾಡ್ತೀಪ್ಪ? ಅದೇ ಅವನ್ ತಗೋ ಎಷ್ಟೈತೆ ಕೇಳ್ತೀನಿ, ದುಡ್ಡು ಹಿಂಗೆ ಪೂಜೆ ಮಾಡ್ತಾರೆ ಸ್ವಾಮಿಗಳು ಅಂದ್ಬಿಟ್ಟು ಕೇಳ್ತೀನಿ, ಇಸ್ಕೊಂತೀನಿ. ನನ್ ತವ ಎಷ್ಟೈತೆ ಒಂಚೂರು ಅಡ್ಜಸ್ಟ್ ಮಾಡಿ. ಅಪ್ಪಂತ ಇಲ್ವನೋ? ಅಪ್ಪಂತ ಕೇಳಿದ್ರೆ ನಮ್ ತವ ಕೇಳುತ್ತೆ, ಕುಡಿಯಕ್ಕೆ ಕಾಸಿಲ್ಲ ಕೊಡು ಅಂತ. ಏನು ಹಿಂಗಾದ್ರೆ ಜೀವನ ಆಯ್ತು ಕಣೋ. ಬೇರೆಗಾದ್ರೆ 11,000, ಬೇರೆಗಾದ್ರೆ 51,000 ತಂದು ನಿಂಗೆ 11,000 ತಗೊಂತಿದ್ದೆ. ಬೇಕಾದ್ರೆ ಅದ್ರಾಗೂ 90 ರೂಪಾಯಿ ಕಮ್ಮಿ ಮಾಡ್ಕೋ. 90 ರೂಪಾಯಿ ಕಮ್ಮಿ ಮಾಡ್ಕೊಂಡು ಕೊಡು ಬೇಕಾರೆ. 90 ರೂಪಾಯಿ ಅಂತ ಅಂದ್ರೆ ಕೊಡ್ತೀನಿ ಸ್ವಾಮಿ, ಈಗಲೇ ಐತಿ. ಈಗಲ್ಲ 90 ರೂಪಾಯಿ, 11,000ದಲ್ಲಿ 90 ರೂಪಾಯಿ ಕಮ್ಮಿ ಮಾಡ್ಕೋ. ಅದೇ 90 ರೂಪಾಯಿ ಆಯ್ತು ಅಂತಂದ್ರೆ ಕೊಡ್ತೀವಿ, ಐತೆ ಕಾಸು. 90 ರೂಪಾಯಿ ಅಲ್ಲ ಕಣೆ, 11,000ದಲ್ಲಿ 90 ರೂಪಾಯಿ ಕಮ್ಮಿ ಮಾಡ್ಕೋ. ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನಿನ್ನಂತ ಭಕ್ತಾದಿಗಳು ಇಲ್ಲಿ 100 ಜನ ಕುಂತಿದ್ದಾರೆ, ಎಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು. ಅವ್ನು ನನ್ನ ಭಕ್ತ, ಗೊತ್ತಾಯ್ತಾ? ಅವನ ಹತ್ರ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ. ಎಲೆ ಅಡಿಕೆ ಇದ್ರ ಮೇಲೆ 90 ರೂಪಾಯಿ ಇಟ್ಬಿಟ್ಟು ಕೊಡ್ತೀವಿ ಸ್ವಾಮಿ ನಾವೇ. ಎಲೆ ಅಡಿಕೆ ಮೇಲೆ 90 ರೂಪಾಯಿ ಇಕ್ಕು ಒಡೆದಲೇ ಲೋಫರ್ ನನ್ನ ಮಗನೇ. ಎಲೆ ಅಡಿಕೆ ಮೇಲೆ 90 ರೂಪಾಯಿ ಅಲ್ಲ, 11,000 ರೂಪಾಯಿ ಐತೋ ಇಲ್ವಾ? ನೀನ್ ಫೋನ್ ಕಟ್ ಮಾಡೋ. 11,000 ಇಲ್ಲ ಐತನೋ? ನೀವು 90 ರೂಪಾಯಿ ಅಂತ ಅಂದ್ರಲ್ಲ ಈಗ. 11,000ದಲ್ಲಿ 90 ರೂಪಾಯಿ ಕಮ್ಮಿ ಮಾಡ್ಕೋ. 11,000ದಲ್ಲಿ 90 ರೂಪಾಯಿ ಕಮ್ಮಿ ಮಾಡ್ಕೋ. 11,000ದಲ್ಲಿ 90 ರೂಪಾಯಿ ಕಮ್ಮಿ ಮಾಡ್ಕೋ. ಮಾಡ್ಕೋ. ಈಗ ತಾನೇ 90 ರೂಪಾಯಿ ಕುಡಿ ಅಂದ್ಬಿಟ್ಟು ಈಗ ಅಲ್ಲೇ 11,000 ಕುಡಿ ಅಂತ. ಪರಮಾತ್ಮ, ಇವನು ಯಾವಂತ ಬಡ್ಕೊಂಡು ನನಗೆ ಎದೆ ನೋವು ಬಂತಲ್ಲಪ್ಪ. ಇದು ಸರಿ ಸ್ವಾಮಿಗಳೇ, ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಫೋನ್ ಮಾಡ್ತೀನಿ. ಇವನಿಗೆ ಅಂಜನ ನೋಡಿದ್ದು ತಪ್ಪಾಯ್ತು. ಇವನಿಗೆ ನಾನೇ ಮಂತ್ರಶಕ್ತಿ ಉಪಯೋಗಿಸಿ ಅಮಾಸೆ ಇನ್ನೂ ಮುಂಚೆನೆ ಇವನಿಗೆ ಕೈಯ ಕಾಲ ಮುರಿದಾಗ ಮಾಡ್ಬೇಕು ಇವನಿಗೆ, ಇಲ್ಲ ಅಂದ್ರೆ ಇವನು ಇದು ಹೇಳೋದಿಲ್ಲ ಸ್ವಾಮಿ, ಎಲ್ಲ ಯಜ್ಞ ಎಲ್ಲ ಇಟ್ಕೊಂಡು ರೆಡಿ ಆಯ್ತೀವಿ ಅಂತ. ಯಜ್ಞ ತಂದ್ಬಿಡು. ಏನಿದು ಅಂತಾನೆ ಗೊತ್ತಾಯ್ತಲ್ವ? ಪೂಜೆ ಮಾಡಿಸೋ, ಪ್ರಾಣ ಉಳಿಸ್ಕೊಡೋ. ಇವತ್ತೆಲ್ಲ ನನಗೆ ದುಳಿಬೋದು ದಡ್ಡ ಅಂತ ಮಾಡಿಸ್ತೀವಿ ಅಂತ ಹೇಳೋದಿಲ್ಲ ಸ್ವಾಮಿ. ಯಾವತ್ತು? ಅದೇ ನಾಳೆಗೆಲ್ಲ ದುಡ್ಡು ಕಾಸು ಹಂಚ್ಕೊಂಡು ಫೋನ್ ಮಾಡ್ತೀವಿ ನಾವು. ಸಂಜೆ ಒಂದು ಹಿಡಿದ್ಬಿಟ್ಟು ಇಟ್ಕೊತೀನಿ ಇದ್ರಲ್ಲಿ, ಚೀಲದಲ್ಲಿ. ಚೀಲ ಇಟ್ಕೊಬಿಟ್ಟು ದುಡ್ಡು ಕಾಸು ಹಂಚ್ಕೊಂಡು ನಾಳೆ ಫೋನ್ ಮಾಡ್ತೀನಿ. ನೋಡಕಂದ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ಗೊತ್ತಿಲ್ಲ.
ಹ್ಮ್ ನಾನು ಇವತ್ತು ನೈಟ್ 11 ಗಂಟೆಗೆ ಫೋನ್ ಮಾಡ್ತೀನಿ, 12 ಗಂಟೆಗೆ ಪೂಜೆ ಮಡಿಕೊಂತೀನಿ. 12 ಗಂಟೆಗೆ ಮಿಸ್ ಇಲ್ದಂಗೆ ಎತ್ತುತ್ತೀನಿ ಬಿಡಿ. ಇದ್ ಮಾಡ್ಕೊಂಡು ಅಲ್ಲ, 10 ಗಂಟೆಗೆ ಮಾಡಿ, 10 ಗಂಟೆಗೆ ಸಿಗ್ತವೆ, ಅವೇನಿಲ್ಲ, ಓಡಾಡ್ತಿರ್ತವೆ. ಅಲ್ಲ ನೀನು 10 ಗಂಟೆಗೆ ಮಾಡಿ. ನೀನು ಹೆಗ್ಣ ಹಿಡ್ಕೊಂಡ್ ಮಡಿಕೊಂಬಿಡಿ, ಹಿಡಿದು ಮಡಿಕೊಂಬಿಡಿ ಹೆಗ್ಣ. ಬೇಕ್ರಿ ಹತ್ರ ತಿನ್ನಕ್ ಬರುತ್ತಲ್ಲ, ತಿಂದು ಹಿಡ್ಕೊಂಡ್ ಮಡಿಕೊಂಬಿಡು. ಮಡಿಕೊಂಡ್ ಆದ್ಮೇಲೆ ಎಷ್ಟು ಕೆಜಿ ಬರ್ಬೇಕು? ಒಂದು 2.5-3 kg. 2-3 kg ಅಂತಂದ್ರೆ 3-4 ಹಿಡಿಬೇಕಾಗ್ತದೆ. 3-4 ಬೇಡ, ಒಂದೇ ಅಷ್ಟೊಂದಪ್ಪ ಬರೋದಿಲ್ಲ. ಏನು ಹಬ್ಬ ಅಂದ್ರೆ ಒಂದು 3/4 kg ಬರೋಂತ ಇರ್ತವೆ. ಇಲ್ಲ ಅಂತಂದ್ರೆ ತುಂಬಾ ಜಾಸ್ತಿ ಅಂದ್ರೆ 1 kg ಬರೋಂತ ಸಿಗ್ತಾವ ಅಷ್ಟೇ. ಆಯ್ತು ಬಿಡು, 1 kg ಇರೋದು ಒಂದ್ ಹಿಡ್ಕೋ. ಸರಿ ಆಯ್ತು. 1 kg ಬರೋಂಥದ್ದು ಹಿಡ್ಕೊಂಡು ಮಾಡು. 1 kg ಇರೋಂಥ ಇವತ್ತು ಸಂಜೆ ರೆಡಿ ಮಾಡ್ತೀನಿ ಸ್ವಾಮಿ. ಹೋಗ್ಬಿಟ್ಟು ನಾನು ಕರೆಕ್ಟ್ 11 ಗಂಟೆಗೆ ಫೋನ್ ಮಾಡ್ತೀನಿ ರಾತ್ರಿ. ಇನ್ನು ಬೇಗನೆ ಮಾಡಿ ಸ್ವಾಮಿ, 10 ಗಂಟೆಗೆ ಮಾಡಿ. ಹೇಳೋದಾಗ ಕೇಳಿಸ್ಕೊಳಕಂದ. 11 ಗಂಟೆಗೆ ಫೋನ್ ಮಾಡ್ತೀನಿ, 12 ಗಂಟೆಗೆ ನೀನು ಬರ್ಬೇಕು ಪೂಜೆ. ಸರಿ ಸ್ವಾಮಿ ಆಯ್ತು, ಫೋನ್ ಮಾಡಿ ಆಯ್ತು. ನೀನ್ ಪೂಜೆಗೆ ಬಂದ್ರೆ ಸ್ಮಶಾನದಲ್ಲಿ ಪೂಜೆ. ಇದ್ರಲ್ಲ ಸ್ಮಶಾನದಲ್ಲಿ ಇವತ್ತು ಯಾರನ್ನೋ ಒಂದ ತಾತನ ಊತಿದ್ದಾರೆ, ಮಣ್ಣು ಮಾಡಿದ್ದಾರೆ. ಇವತ್ತು ಪೌರ್ಣಮಿ. ಅವು ನಮ್ ಭಯ ಆಗುತ್ತೆ ಸ್ವಾಮಿ, ಅಲ್ಲಿಗೆಲ್ಲ ಬರೋದಿಕ್ಕೆ. ಅಲ್ಲಿಗೆಲ್ಲ ಬರೋದಿಕ್ಕೆ ಭಯ ಆಗುತ್ತೆ. ಏನು ಆಗಲ್ಲ. ಇವತ್ತು ನೀನ್ ಬರ್ಬೇಕಾದ್ರೆ ಗುದ್ಲಿ ಪಿಕಾಸಿ ತಗೊಂಬಂದ್ ಬಾಂಡ್ಲಿ ತಗೊಂಬಿಟ್ಟು ಬಾ. ತಗೊಂಡ್ಬಿಟ್ಟು ಬಂದ್ರೆ ಇವತ್ತು ಮಣ್ಣು ಮಾಡಿದ್ದಾರೆ, ನೋಡ್ಕೊಂಡಿದ್ದೀನಿ.